ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಮತಗಳು ಆರೋಪ ಮಾಡಿದರ ವಿಚಾರವಾಗಿ ಇಲ್ಲಿ ಸಚಿವರುಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಮತಗಳು ನಡೀತಾ ಇರೋದು ಸತ್ಯ ಅಲ್ವಾ? ಸತ್ಯ ಅನ್ನಲಿಕ್ಕೆ ಆಯೋಗ ಕೂಡ ಹೊಸ ಲಿಸ್ಟ್ ಎನ್ರೋಲ್ ಮಾಡಲು ಈಗ ಹೊರಟಿದೆ. ಇದರ ಅರ್ಥ ತಪ್ಪಾಗಿದೆ ಅಂತಲೇ ಅಲ್ವಾ? ತಪ್ಪಾಗಿರೋದನ್ನ ತಿದ್ದುಕೊಳ್ಳಿಕ್ಕೆ ಎನ್ರೋಲ್ ಮಾಡ್ತಿರೋದಲ್ವಾ ಅಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ರಾಹುಲ್ ಗಾಂಧಿ ಅವರ ವೋಟ್ ಚೋರ್ ವಿಚಾರವಾಗಿ ಸಮರ್ಥಿಸಿಕೊಂಡಿದ್ದಾರೆ. ನೋಡಿಲ್ಲ, ನಡೀತಾ ಇರೋ ಸತ್ಯ ಅಲ್ಲ. ಈಗ ಇದು ಸತ್ಯ ಇಲ್ಲ ಅನ್ನೋದಕ್ಕೆ ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ನೇ ಹೊಸ ವೋಟನ್ನು ಎನ್ರೋಲ್ ಮಾಡಬೇಕು ಅಂತ ಮೊನ್ನೆ ಘೋಷಣೆ ಮಾಡಿದೆ. ನಾವೆಲ್ಲ ನೋಡಿರ್ಬೇಕಲ್ಲ, ಒಂದು ರೀತಿ ಸ್ಕ್ವಾಸ್ ಮಾಡ್ದಂಗೆ ಇಲ್ಲಿವರೆಗೆ ಇದ್ದಂಥದ್ದು. ಈಗ ಇವರು ಚಂದ್ರಶೇಖರ್ ಮಾಜಿ MLA ವೋಟ್ ಲೀಸ್ಟ್ ಇದ್ರೂ ಹೊಸ್ದಾಗಿ ಎನ್ರೋಲ್ ಮಾಡಬೇಕು. ಅವರು ನಾನೀಗ ಹೊಸ್ದಾಗಿ ಎನ್ರೋಲ್ ಮಾಡಬೇಕು. ಸೊ ಅಲ್ಲಿಗೇನರ್ಥ, ಇದೆಲ್ಲ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ತಾನೇ ಇದನ್ನು ಯಾವತ್ತೂ ಮಾಡದೇ ಇರೋ ತೀರ್ಮಾನನೇ ಎಲೆಕ್ಷನ್ ಕಮಿಷನ್ ಮಾಡಿರೋದು. ಅದರಿಂದ ನಮ್ಮ ನಾಯಕರು ಇಡೀ ದೇಶದಲ್ಲಿ ನಡೆದಿದೆ ಈ ಥರ. ಸೊ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮದು ಎಲ್ಲ ಸಪೋರ್ಟ್ ಇದೆ. ನಾವು ಎಲ್ಲ ಅದ್ರ ಪೂರಕವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಸೊ ನಮ್ಮಲ್ಲೂ ಇದನ್ನೆಲ್ಲ ಸೈನು ಸಂಗ್ರಹ ಮಾಡ್ತಾಯಿದ್ದೀವಿ. ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿರಬಹುದು ಅಥವಾ ಕೈ ಬಿಟ್ಟಿರಬಹುದು. ಆ ಕಾರಣಕ್ಕೆ SIR ಅನ್ನು ಮಾಡ್ಲಿಕ್ಕೆ ಹೊರಟಿದೆ. ಹಾಗಂದ ಮಾತ್ರಕ್ಕೆ ವೋಟ್ ಚೋರಿಯನ್ನು ಒಪ್ಕೊಂಡಿದೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ವೋಟ್ ಚೋರಿ ಆರೋಪಕ್ಕೂ ಚುನಾವಣಾ ಆಯೋಗ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅದರ ಸಂಬಂಧ ಇದೆ ಅನ್ನೋದನ್ನು ಇವರು ಕಲ್ಪಿಸ್ತಾ ಇರುವಂತಹ ವಿಚಾರ. ಇನ್ನು ಸಹಜವಾಗಿ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ಳದೆ ಇನ್ಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ?